ಅಲ್ಲ, ಸುತ್ತಲೂ ತಟ್ಕೊಂಡು ಹೋಗ್ಬೋದು. ಬೂದುಗುಂಬಳಕಾಯಿ ರಸ ಕುಡಿದ್ರೆ ಅದರಷ್ಟು ಬೆಸ್ಟ್ ಇನ್ಯಾವುದೂ ಇಲ್ಲ. ಆದರೆ ಎಲ್ರಿಗೂ ಅದು ಒಗ್ಗಲ್ಲ ಮೈಗೆ. ಈ ಸೈನಸ್ ಪ್ರಾಬ್ಲಮ್ ಇದ್ದವ್ರಿಗೆ, ಶೀತ ಮೈ ಪ್ರಕೃತಿ ಇದ್ದವ್ರಿಗೆಲ್ಲ ಆಗಲ್ಲ. ಕಾಳುಮೆಣಸು ಶುಂಠಿ ಹಾಕ್ಕೊಳ್ಳಿ ಅಂತಾರೆ, ಆದ್ರೂ ತಲೆನೋವು ಬರುತ್ತೆ, ಸೈನಸ್ ಪ್ರಾಬ್ಲಮ್ ಆಗುತ್ತೆ. ಹಾಗಿದ್ದವರು ಈ ಥರ ಬೇಯಿಸ್ಕೊಂಡೇ ತಿನ್ನೋದೇ ಬೆಟರು. ಈ ರೊಟ್ಟಿ ಒಂದು ಆಪ್ಷನ್ನು, ಬೇರೆ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಹುಳಿ ಮಜ್ಜಿಗೆ, ಹುಳಿ ರಾಯ್ತ ಎಲ್ಲ ಮಾಡ್ತೀವಿ. ಈ ಥರ ಮಕ್ಳಿಗೆ ತಿನ್ನಿಸ್ಬೇಕು ಅಂತಂದರೆ ಅವ್ರು ಏನೂ ಹೇಳಲ್ಲ, ಖುಷಿಯಾಗಿ ತಿಂತಾರೆ. ವಾರದಲ್ಲಿ ಒಂದಿನ ಅಂತೂ ಮಾಡ್ತೀವಿ ನಾವು ನಮ್ಮ ಮನೆಯಲ್ಲಿ ಬೂದುಗುಂಬಳಕಾಯಿ. ಪಾಸಿಟಿವ್ ಪ್ರಾಣಿಕ್ ಫುಡ್ ಅಂತ ಹೇಳ್ತೀವಿ, ನಮ್ಮ ಸದ್ಗುರುಗಳೇ ಹೇಳ್ತಾರೆ. ಇದು ದೇಹಕ್ಕೆ, ಮನಸ್ಸಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಅಂತ. ಸ್ಪಿರಿಚುವಲ್ ಲೆವೆಲಲ್ಲಿ ಅದು ನೆಕ್ಸ್ಟ್ ಲೆವೆಲ್ಲು, ಆ ವಿಷಯ ಬೇಡ ಇಲ್ಲಿ. ಆದರೆ ಎಲ್ಲರೂ ತಿನ್ನಲೇಬೇಕಾದಂಥ ಒಂದು ತರಕಾರಿ. ಈಗ ನೋಡಿ, ಅಷ್ಟರೊಳಗೆ ರೊಟ್ಟಿ ಆಗೇ ಬಿಡ್ತು.